ಹಾಯ್ ಅಸ್ಸಲಾಮು ಅಲೈಕುಮ್ ನಮಸ್ತೆ ಎಲ್ರಿಗೂ. ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನೀವು ಕ್ಲಾಸ್ 1, 2, 3 ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಿಡ್ಸ್ ಅಥವಾ ಬಾಕ್ಸ್ ಡಿಸೈನ್ ಬರುತ್ತಲ್ಲ, ಅದರಲ್ಲಿ ನಾವು ಯಾವ್ಯಾವ ಡಿಫ್ರೆಂಟಾಗಿ ಮೆಹಂದಿ ಡಿಸೈನ್ನ ಹಾಕ್ಬೋದು ಅಂತ ಹೇಳಿ ನಾನು ಇವತ್ತು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಡಿಸೈನ್ ಬಂದು ಹಂಪ್ಸ್ನ ಯೂಸ್ ಮಾಡಿ ನಾವು ಗ್ರಿಡ್ ಡಿಸೈನ್ನ ಯಾವ ರೀತಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಾದಮೇಲೆ ಇದಕ್ಕೆ ಹಂಪ್ಸನ್ನು ಹಾಕೊಳ್ಳಿ. ಸೊ ಎಲ್ಲ ಲೈನ್ಸಿಗೂ ಹಂಪ್ಸ್ ಬರಬೇಕು. ಇದಕ್ಕೆ ನಾವು ಲೀವ್ಸ್ ಡಿಸೈನ್ನ ಕೊಡಬೇಕು. ಸೊ ಈ ರೀತಿ ಸೊ ಫಸ್ಟ್ ಡಿಸೈನ್ ಬಂದು ಕಂಪ್ಲೀಟ್ ಆಯಿತು ಈ ರೀತಿ. ಅದಾದಮೇಲೆ ನೆಕ್ಸ್ಟ್ ಡಿಸೈನು ಬಾಕ್ಸಸ್ನ ಹಾಕಿ ಅದಾದಮೇಲೆ ಇದಕ್ಕೆ ಈ ರೀತಿ ಲೀವ್ಸ್ ಡಿಸೈನ್ನ ಕೊಡಬೇಕು. ಆ್ಯಂಡ್ ಲೀವ್. ಸೊ ನಿಮಗೆ ಇನ್ನೂ ಕಷ್ಟ ಆಗುತ್ತೆ ಅಂದರೆ ಸುಮ್ಮನೆ ಇಲ್ಲಿ ಒಂದು ಡಾಟ್ ಇಟ್ಕೊಳ್ಳಿ. ಸೊ ಈ ರೀತಿ ಡಾಟ್ಸ್, ಈ ರೀತಿ ಕೂಡ ಈ ಡಿಸೈನ್ನ ಹಾಕೋಬೋದು. ಸೊ ಸ್ವಲ್ಪ ಹೊತ್ತಾದಮೇಲೆ ಅದು ನಾವೇನು ಈ ಡಿಸೈನ್ ಹಾಕಿದ್ದೀವಿ ಈ ರೀತಿ ಆಗುತ್ತೆ. ಬಿಡ್ಬೋದು, ಅಥವಾ ಈ ರೀತಿ ಮಧ್ಯೆ ಒಂದೊಂದು ಡಾಟ್ಸ್ ಇಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇದು ಕೂಡ ಒಂದು ಡಿಸೈನ್ ಆಗಿ ನಾವು ಈ ಬೆಲ್ಟ್ಸಿಗಾಗಿರ್ಬೋದು ಈ ರೀತಿ ಏನು ಗ್ರಿಡ್ಸ್ನ ಯೂಸ್ ಮಾಡ್ಕೋಬೋದು. ಥರ್ಡ್ ಒನ್ ಸೊ ಥರ್ಡ್ ಒನ್ನಲ್ಲಿ ನಾವು ಸೆಕೆಂಡ್ ಒನ್ ಹಾಕಿದ್ವಲ್ಲ ಅದೇ ಡಿಸೈನ್, ಬಟ್ ಫಿಲ್ಲಿಂಗ್ಸ್ ಬಂದು ಡಿಫ್ರೆಂಟ್ ಆಗಿ ಬರುತ್ತೆ. ಈ ಶೇಪಲ್ಲಿ ಅದು ನಾವು ಫಿಲ್ಲಿಂಗ್ಸ್ನ ಕೊಡ್ಬೋದು. ಆರಲ್ಸ್ ಈ ಬಾಕ್ಸ್ ಏನಿದೆ ಇದಕ್ಕೆ ಕೂಡ ನಾವು ಫಿಲ್ಲಿಂಗ್ಸ್ನ ಕೊಡ್ಬೋದು. ಸೊ ನಾನು ಇಲ್ಲಿಗೆ ಫಿಲ್ಲಿಂಗ್ಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಥರ್ಡ್ ಒನ್ ಡಿಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫೋರ್ತ್ ಡಿಸೈನ್ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಡಬಲ್ ಲೈನನ್ನು ಹಾಕೋಬೇಕು. ನಾವು ಹೇಗೆ ಆವಾಗಲೇ ಸಿಂಗಲ್ ಲೈನ್ ಹಾಕಿ ಬಾಕ್ಸನ್ನು ಮಾಡ್ಕೊಂಡ್ವಿ ಅದೇ ಥರ ಈ ರೀತಿ ಡಬಲ್ ಲೈನ್ ಹಾಕೋಬೇಕಾಗತ್ತೆ. ಸೊ ಈ ರೀತಿ ಡಬಲ್ ಲೈನನ್ನು ಹಾಕ್ಕೊಂಡು 4 ಸೈಡ್ಸ್ ಏನಿದೆ ಆ 4 ಸೈಡ್ಸಿಗೂ ಒಂದೊಂದು ಡಾಟ್ಸ್
ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಮೆಹಂದಿ ಹಾಕಬೇಕಾದ್ರೆ ಈ ಡಿಸೈನ್ನ ಕೂಡ ನಾವು ತುಂಬ ಟೈಮ್ ಯೂಸ್ ಮಾಡ್ತೀವಿ. ಸೊ ಈ ರೀತಿ 4 ಸೈಡ್ಸಿಗೂ ಡಾಟ್ಸನ್ನು ಇಟ್ಕೋಬೇಕಾಗತ್ತೆ. ಸೊ ನೋಡ್ಬೋದು, ಬರೀ ಲೈನ್ಸ್ ಹಾಕಿದರೆ ಅದೊಂದು ಲುಕ್ ಬರೋದಿಲ್ಲ. ಸೊ ಲೈನ್ಸ್ ಸೈಡ್ಸಲ್ಲಿ ಈ ರೀತಿ ಒಂದೊಂದು ಡಾಟ್ಸನ್ನು ಇಟ್ಟರೆ ಅದು ಡಿಸೈನ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಡಾಟ್ಸ್ ಕೂಡ ಅಷ್ಟೇ, 2 ಲೈನ್ ಏನಿದೆ ಅದರ ಮಧ್ಯದಲ್ಲೇ ಬರಬೇಕು, ದೂರ ಆಗಬಾರ್ದು. ದೂರ ಆದರೆ ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ನೋಡಿದ್ರಲ್ಲ, 4th ಡಿಸೈನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ 4 ಟೋಟಲ್ 8 ಡಿಸೈನ್ನ ನಾನಿವತ್ತು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಈ ಥರ ನಾವು ಹಂಸನ ಹಾಕೊಂಡ್ವಲ್ಲ, ಅದೇ ಥರ ಸೇಮ್ ಡಿಸೈನ್ನ ಹಾಕ್ಕೊಳ್ಳೋಣ. ಒಳಗಡೆ ಫಿಲ್ಲಿಂಗ್ಸ್ ಚೇಂಜ್ ಬರುತ್ತೆ. ಸ್ವಲ್ಪ ದೊಡ್ಡದಾಗೆ ಇರಲಿ ಬಾಕ್ಸು. ಸೊ ಈ ರೀತಿ ಬಾಕ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಹಂಸನ ಹಾಕ್ಕೊಳ್ಳೋಣ. ಅದಾದಮೇಲೆ ಹಂಸ. ಸೊ ಈ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟು ಈ ಡಿಸೈನಲ್ಲಿ ನಾವು ಇಲ್ಲಿ ತನಕ ಸೈಡಿಗೆ ಬಾಕ್ಸಸ್ನ ಹಾಕ್ಕೊಂಡ್ವಿ. ಇವಾಗ ನಾವು ಸ್ಟ್ರೈಟ್ ಬಾಕ್ಸಸ್ನ ಹಾಕ್ಕೋಬೇಕು. ಸೈಡ್ಸಿಗೆ ಈ ರೀತಿ ಲೈನ್ಸನ್ನು ಹಾಕ್ಕೋಬೇಕು. ಈ ರೀತಿ ಸೈಡ್ಸಿಗೆ ಹಾಕಿ ಅದಾದಮೇಲೆ ಇದನ್ನು ನಾವು ಫಿಲ್ಲಿಂಗ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿ ಫಿಲ್ಲಿಂಗ್ಸ್ನ ಮಾಡ್ಕೋಬೇಕು. ಫಿಲ್ಲಿಂಗ್ಸ್ನ ಮಾಡ್ಕೋಬೇಕು. ನೆಕ್ಸ್ಟ್ ಡಿಸೈನ್ ಬಂದು ಥಿಕ್ ಲೈನ್ಸ್ನ ಹಾಕ್ಕೋಬೇಕು. ಇದಾದಮೇಲೆ ಮಧ್ಯ ಒಂದೊಂದು ಥಿನ್ ಲೈನ್ಸ್. ಸೊ ಈ ರೀತಿ ಬಾಕ್ಸ್ ಆದಮೇಲೆ ಮಿಡಲಲ್ಲಿ ಒಂದೊಂದು ಡಾಟ್ಸ್ನ ಇಟ್ಕೊಳ್ಳಿ. ಸೊ ಈ ಡಿಸೈನ್ ಇದು ಬಂದು 7th ಡಿಸೈನ್. ಸೊ ನೆಕ್ಸ್ಟ್ 8th ಒಂದು ಬಂದು ಇದನ್ನು ನಾವು ಸೈಡಿಗೆ ಈ ರೀತಿ ಡಿಸೈನ್ನ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ, ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹೀಗೆ ತುಂಬ ಡಿಸೈನ್ಸ್ ಜೊತೆ, ನ್ಯೂ ಡಿಸೈನ್ಸ್ ಜೊತೆ ನೆಕ್ಸ್ಟ್ ಕ್ಲಾಸ್ ಜೊತೆ ಸಿಗ್ತೀನಿ. ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.